ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಈ ಡ್ರಗ್ಸ್ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಏನು ಅಂತಾರಲ್ಲ, ದರೋಡೆ ಆದಮೇಲೆ ಹಿತ್ತಿರ ಬಾಗಿಲ ಮುಚ್ಕೊಂಡ್ರು ಅಂತ. ಮಹಾರಾಷ್ಟ್ರದ ಅಲ್ಲಿಯ ಪೊಲೀಸ್ ಬಂದು ಇಲ್ಲಿಯ 3 ಜಾಗಗಳಲ್ಲೇ ಈ ಡ್ರಗ್ಸ್ ತಯಾರು ಮಾಡುವಂಥ ಕೇಂದ್ರಗಳ ಮೇಲೆ ದಾಳಿ ಮಾಡಿ ಬಾಗಲೂರು, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಕೊತ್ತನೂರು, ಇನ್ನೊಂದು ಏನಪ್ಪ ಅಂತಂದ್ರೆ ಅವರಹಳ್ಳಿ ಠಾಣೆ ಪೊಲೀಸರ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಏನಪ್ಪ ಅಂದ್ರೆ ನಗರ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಅವರು ಇದು ಮೊದಲು ಆಗಬೇಕಾಯ್ತಲ್ಲ, ನಮ್ಮಲ್ಲೇ ಗೊತ್ತು ಹೆಂಗೆ ಆಗಲಿಲ್ಲ. ಇವ್ರು ಗೊತ್ತಿತ್ತು ಅಂತನೋ ಕಾರಣಕ್ಕಾಗಿ ಇವ್ರು ಸಸ್ಪೆಂಡ್ ಮಾಡಿದಿರಿ. ಅವರೊಬ್ಬರಿಗೆ ಮುಟ್ತಿತ್ತ ಇದು ಪಾಲ, ಮೇಲವ್ರು ಮುಟ್ತಾ ಇರಲಿಲ್ವ ಇದರ ಪಾಲ. ಇಡೀ ರಾಜ್ಯ ತುಂಬ ಹಬ್ಬದ ಇದು, ಪ್ರತಿಯೊಂದು ತಾಲೂಕು ಮಟ್ಟಕ್ಕೂ ಬಂದದೆ. ಇವತ್ತಿನ ಯುವ ಜನ, ಅದರಲ್ಲೂ ನಿರುದ್ಯೋಗಿ ಹುಡುಗರು ಯುವಕರು ಸದಾ ನಿಶೆಯಲ್ಲಿ ಅಡ್ಡಾಡುವಂಥದ್ದು ನಾವು ಭಾಳಷ್ಟು ನೋಡ್ತಾ ಇದ್ದೀವಿ. ತಾಲೂಕು ಮಟ್ಟದಿಂದ ಇವನ್ ಹುಬ್ಬಳ್ಳಿ ಮಟ್ಟಕ್ಕೂ ಜಾರ್ತಾ ಇದೆ ಇದು ಡ್ರಗ್ಸ್ ಅಡಿಕ್ಟ್ ಆದಂಥ ಜನ. ಹೀಗಾಗಿ ಉಡ್ತಾ ಪಂಜಾಬ್ ಅಲ್ಲ, ಉಡ್ತಾ ಕರ್ನಾಟಕ, ಉಡ್ತಾ ಬೆಂಗಳೂರಲ್ಲಂತೂ ಸಾಕಷ್ಟಾಗಿದೆ. 55.88 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಂಡ ಹಿನ್ನೆಲೆಯಲ್ಲಿ ಇವೆಲ್ಲ ನಡೆದವು. ಇನ್ನೂ ಎಷ್ಟದನೋ ಇದು ನೂರಾರಲ್ಲ ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರ ನಡೀತಾ ಇದೆ ಡ್ರಗ್ಸ್ದು. ಆ ಮಾಫಿಯಾ ಆ ರೀತಿ ಬೆಳೆದು ನಿಂತದಿಲ್ಲ. ಇದನ್ನು ಕಿತ್ತಾಕೋದು ಯಾವಾಗಂತ ಏನೋ ಇಲ್ಲಿ ಇನ್ಸ್ಪೆಕ್ಟರ್ ಕೊತ್ತನೂರು ಠಾಣೆಯ ಇನ್ಸ್ಪೆಕ್ಟರ್ ಚೇತನ್ ಕುಮಾರು, ಬಾಗಲೂರು ಠಾಣೆ ಇನ್ಸ್ಪೆಕ್ಟರ್ ಶಬರೀಶು, ಅವರಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ರಾಮಕೃಷ್ಣ ಅವರನ್ನೇನೋ ಅಮಾನತು ಮಾಡಿದಿರಿ. ಇವತ್ತು ಇಲ್ಲಿ ದುರಂತ ಏನಪ್ಪ ಅಂತಂದ್ರೆ, ಎಂತೆಂತಹ ಕಳ್ಳರು 2 ಕೋಟಿ 300 ಕೋಟಿ ಸಿಕ್ಕಂತಹ ಅಧಿಕಾರಿಗಳನ್ನು ನಮ್ಗೆ ಹೆಮ್ಮೆ ಅನ್ನಿಸ್ತದೆ. ಕೆಲವೊಮ್ಮೆ ಲೋಕಾಯುಕ್ತ ಸಲುವಾಗಿ ಎಲ್ಲದು ಕೊಟ್ಟದ ಸರ್ಕಾರದ ಕೈಯಾಗ. ಎಷ್ಟು ಜನ ಅಧಿಕಾರಿಗಳನ್ನ ಮನೆಗೆ ಕಳಿಸಿದ್ರಿ ಇಲ್ಲಿವರೆಗೆ? ಶಿಕ್ಷೆ ಭಯ ಹುಟ್ಟದಿನ ಅಧಿಕಾರಿಗಳಿಗೆ. ನಿಜವಾಗಿಯೂ ಇಲ್ಲಿ ಅಧಿಕಾರಿಗಳು ಭಾಳ ಪುಕ್ಕಲಿದ್ದಾರೆ ರೀ, ಅಂಜುಬುರುಕರಿದ್ದಾರೆ. ಆದರೆ ಆ ಪುಕ್ಕಲರು ಮತ್ತು ಅಂಜುಬುರುಕರಿಂದಲೇ ಅಪರಾಧಗಳಾಗ್ತಾ ಇರ್ತವೆ. ಯಾಕಂದ್ರೆ ಆ ಸಮಸ್ಯೆ ದಾಟಿ ಹೋದ ತಕ್ಷಣ ಅವ್ರು ಮತ್ತೆ ಬಿರುಸಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಮ್ಮೆ ಕಳ್ಳತನ ಮಾಡಿದಂಥ ವ್ಯಕ್ತಿ ಮತ್ತು ಮರಳಿ ಅದನ್ನ ಮಾಡ್ತಾ ಇರ್ತಾರೆ. ಭಾಳಷ್ಟು ಕಳೆದಾಗ್ತದೆ, ಪುನರಪಿ ಆಗ್ತದೆ. ಹೀಗಾಗಿ ಇಲ್ಲಿ ಭ್ರಷ್ಟಾಚಾರ ಹೋಗ್ತಾ ಇಲ್ಲ. ಆ ಭ್ರಷ್ಟಾಚಾರದಿಂದ ಇಂಥ ಡ್ರಗ್ಸ್ ಮಾಫಿಯಾ. ನಿಜವಾಗಿಯೂ ನಮ್ಮಲ್ಲಿ ಕಲಿಯುವ ಮಕ್ಕಳು ಭಾಳ ಕಡಿಮೆ, SLC ಮುಗಿಸೋ ಮಕ್ಕಳು ಭಾಳ ಕಡಿಮೆ, ಮತ್ತು PUC ಮುಗಿಸೋ ಕಾಲೇಜಿಗೆ ಬರೋ ಮಕ್ಕಳು ಇನ್ನೂ ಕಡಿಮೆ. ಆ ಮಕ್ಕಳಿಗೆ ಉದ್ಯೋಗ, ಅದನ್ನು ಉದ್ಯೋಗ, ಅಷ್ಟು ಮಕ್ಕಳಿಗೆ ಉದ್ಯೋಗ ಕೊಡೋ ಸ್ಥಿತಿಯೊಳಗೆ ನಾವಿದ್ದೀವಿ. ಉದ್ಯೋಗ ಇಲ್ಲ ಅಂದ ತಕ್ಷಣ ಖಾಲಿ ಐಡಲ್ ಮೈಂಡ್ ಇಸ್ ಡೆವಲ್ಸ್ ವರ್ಕ್ಶಾಪ್ ಅಂತ, ಖಾಲಿ ಇದ್ದ ಮನಸ್ಸು ದೇವುಗಳ ಅರಮನೆ. ಅದು ಇಂಥವ್ರು ಮಾಡ್ಕೊತ ಅಲ್ಲಿ ಹೇಳ್ತಾರೆ ಪಾಪ ಮಕ್ಕಳವರು. ತಂದೆಗೆ ರೊಕ್ಕ ಎಬ್ಸೋದು, ಮನೆಯಲ್ಲಿ ಮತ್ತೇನೋ ಎಬ್ಸೋದು ಮಾಡಿ ತಂದ ಇದಕ್ಕೆಲ್ಲ ಚಟಕ್ಕೆ ಬಲಿಯಾಗಿ ಎಷ್ಟೋ ಮಕ್ಕಳು ತಮ್ಮ ಜೀವನವನ್ನು, ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಈ ದಿಶೆಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಬೇಕಾಗ್ಯದ, ಭಾಳ ಕೆಲಸ ಮಾಡಬೇಕಾಗ್ಯದ. ಭಾಳ ಕೆಲಸ ಏನಿಲ್ಲ, ಇವರು ಉದ್ಯೋಗ ಕೊಡಿಸುವಂಥ ಕೆಲಸ ಅಟ್ಲೀಸ್ಟ್ ಕಲ್ತವ್ರಿಗೆ. ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಕೊಡೋ ಪರಿಸ್ಥಿತಿಗಳಿಗಿಲ್ಲ. ಎಲ್ಲರೂ ಹೇಳ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಎಲ್ಲರೂ ಕಾರ್ಯಕರ್ತರು ಅದಕ್ಕೆ. ಯಾಕಪ್ಪ ಅಂದ್ರೆ ಅಲ್ಲೇ ಮಹಾರಾಷ್ಟ್ರದಲ್ಲೇ ಡ್ರಗ್ಸ್ ಜೋರಾದಾಗ ಇದ್ರ 3 ಹಿಡ್ಕೊಂಡು ಕರ್ನಾಟಕಕ್ಕೆ ಬಂದರು. ಅವರು ಕರ್ನಾಟಕದಲ್ಲಿ ಸಿಕ್ತು. ಅದೇ ರೀತಿ ಕರ್ನಾಟಕದ ಅಲ್ಲಿ ಡ್ರಗ್ಸ್ಗಳು ಇಫೆಕ್ಟ್ ಆಗೋದನ್ನು ತೊಗೊಂಡು ನಾವು ಮತ್ತೆಲ್ಲ ಹೋದ್ಮೇಲೆ ಸಿಗುತ್ತಾವಲ್ಲೇ. ದೇಶ ತುಂಬ ಇದ್ದವರಿಗೂ ಮೆಟ್ರೋಪಾಲಿಟನ್ ಸಿಟಿಗಳಂತೆ ವಿಶೇಷವಾಗಿ ಈ ಡ್ರಗ್ಸ್ ಅಡಿಕ್ಟ್ ಬಿದ್ದಂಥ ಮಕ್ಕಳು ಸಾಕಷ್ಟು ಆಗಿಬಿಟ್ಟಿದ್ದಾರೆ. ಇದರಿಂದಾಗಿ ದೇಶದ ಈ ಬುದ್ಧಿವಂತ ವರ್ಗ, ದೇಶ ಕಟ್ಟುವ ಶಿಕ್ಷಿತ ವರ್ಗ ಇವತ್ತು ಏನಾಗ್ಯದಪ್ಪ ಅಂತಂದ್ರೆ ಈ ಡ್ರಗ್ಸ್ ದಾಳಿಗೆ ಬಲಿಯಾಗಿ ಪ್ರತಿಯೊಂದು ಊರಲ್ಲಿ ನೋಡ್ರಿ ನೀವು ಇವತ್ತು ನಿಜವಾಗಿಯೂ ಚಹಾದ ಅಂಗಡಿ ಅಥವಾ ತಿನಿಸಿದ ಅಂಗಡಿಗಿಂತ ಹೆಚ್ಚಿಗೆ ಈ ಸಾರಾಯಿ ಅಂಗಡಿಗಳು, ಈ ಡ್ರಗ್ಸ್ ಮಾಫಿಯಾಗಳು ಇವೆಲ್ಲರೂ ಹೆಚ್ಚು ಕಾಣ್ತಾ ಇದ್ದಾವೆ. ಎಲ್ಲ ಮಕ್ಕಳು ಸಿಗುವಂಥದ್ದು. ಇದರಲ್ಲಿ ಇನ್ನೊಂದು ಓಶಿ ಆಡೋದೊಂದು ಬರ್ತದೆ, ಅದು ನಡೀತದೆ ಇಲ್ಲಿ ದೇಶದಲ್ಲಿ. ಗೇಮ್ಗಳನ್ನ ಆಡುವಂಥದ್ದು 1 2 ಇಲ್ಲ, ಡ್ರಗ್ಸ್ ಜೊತೆಗೆ ಅವೆಲ್ಲ ಆಟಗಳು. ಇನ್ನೂ ಒಂದಿಷ್ಟು ಏನೋ ಗೋವಾದಲ್ಲಿ ಹೇಳ್ತಾರಲ್ಲ ಕ್ಯಾಶಿನೋ ಅಂತೇಳಿ, ಅಂಥವ್ರು ಆಡೋರು ಎಲ್ಲ ತಾಲೂಕು ಮಟ್ಟಕ್ಕೆ ನಿಧಾನಕ್ಕೆ ಬರ್ತಾ ಇದ್ದಾವೆ ಇವೆಲ್ಲ. ಅಂದ್ರೆ ಒಟ್ಟಾರೆಯಾಗಿ ಇಡೀ ದೇಶದ ಯುವಕರು ಜ್ಯೂಸ್ ಆಡೋದ್ರಲ್ಲೇ, ಆರಾಮಿ ದುಡ್ಡು ಗಳಿಸೋದ್ರಲ್ಲೇ, ಸುಳ್ಳು ಹೇಳೋದ್ರಲ್ಲೇ, ಬಡ್ಡಿ ಆಡೋದ್ರಲ್ಲೇ, ಆ ಬಲದಾಗ ಜಗಾಡೋದ್ರಲ್ಲೇ ಇದರಲ್ಲೇ ನಿರತರಾಗಿಬಿಟ್ಟಿವಿ. ಇದ್ರ ಜೊತೆ ಮತ್ತು ಧರ್ಮಕ್ಕಾಗಿ ಜಗಾಡೋದು, ಜಾತಿಗಳಿಗಾಗಿ ಜಗಾಡೋದು. ನಮ್ಮ ಯುವಕರು ಇವತ್ತು ಒಂದು ರೀತಿ ಈ ಮಾಫಿಯಾ ನಡಕ
ಧರ್ಮದ ಮಾಫಿಯಾ, ಅಫೀಮ ಮಾಫಿಯಾ, ಒಂದು ಕಡೆ ಮಾರ್ಕ್ ಸೆಳೆದ ಸತ್ಯದ ಧರ್ಮದ ಮತ್ತು ಅಫೀಮ ಸೇರಿತಪ್ಪ ಅಂದ್ರೆ ಅಲ್ಲೂ ಅದೇ ರೀತಿ ಹುಸ್ತಾನ ಬರ್ತದೆ. ಇಲ್ಲಿ ಅಫೀಮಂತೆ ಮುಗಿದೋಯ್ತು, ಆ ಅಫೀಮ ಎಲ್ಲ ಕಡೆ ಬರ್ತಾ ಇದ್ದಿದ್ದು. ಇದರ ಕಟ್ ಮಾಡುವಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದ್ದರೂ ಯಾಕೆ ಮಾಡ್ತಾ ಇಲ್ಲ? ಮತ್ತು ನಮ್ಮ ಪೊಲೀಸರಿಗೆ ಎಲ್ಲ ಗೊತ್ತಿರ್ತದೆ ರೀ, ಅಷ್ಟು ಸುಲಭ ಇಲ್ಲ ನಮ್ಮ ಪೊಲೀಸರು. ಎಲ್ಲ ಇಲ್ಲೆಲ್ಲಿ ಡ್ರಗ್ಸ್ ವ್ಯವಹಾರ ನಡೀತದೆ, ಮಾಫಿಯಾ, ಅದ್ರ ಜೊತೆಗೆ ಈ ಏನಪ್ಪ ಅಂತಂದ್ರೆ ಈ ಅಫೀಮ್ ಮಾರಾಟಗಳು ಎಲ್ಲಿ ನಡೀತಾ ಇರ್ತಾವೆ ಜೊತೆ ಮತ್ತು ಇನ್ನುಳಿದೆಲ್ಲ ಅದರಲ್ಲೂ ಹೇಳಿದ್ನಲ್ಲ ಮಗ ನಿನ್ನೆ ಅದನ್ನು ಚರ್ಚೆ ಮಾಡ್ತಾ ಇದರ ಬೇಸಿಕ್ ಈಗ ತಯಾರು ಮಾಡೋದಕ್ಕೆ ಏನು ಬೇಕು ಅವೆಲ್ಲ ವಸ್ತುಗಳು ಸಿಗೋ ಜಾಗಗಳು ಅವೆಲ್ಲ ತಯಾರಾಗ್ತವೆ. ಅವೆಲ್ಲ ಗೊತ್ತಿದ್ರೆ ಇಲ್ಲೇ ಗೊತ್ತಿದ್ರು ಹಿಡಿಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಒಂದು ಹಪ್ತ ಬರ್ತಿರ್ತದೆ. ಇವತ್ತು ಮ್ಯಾಕ್ಸಿಮಮ್ ಪೊಲೀಸ್ ಠಾಣೆಗಳಿಗೆ ನೀವು ಹೋದ್ರಪ್ಪ ಅಂತಂದ್ರೆ ಅವ್ರಿಗೆಲ್ಲ ಗೊತ್ತದ ಎಲ್ಲೆಲ್ಲಿ ಏನು ನಡೀತದೆ ಅಂತೇಳಿ. ಒಂದು ಸಣ್ಣ ಊರಲ್ಲಿ ತಾಲೂಕು ಮಟ್ಟದಲ್ಲಿ ಸಿಗ್ತ ಅಲ್ಲಿ ಪೊಲೀಸರಿಗೆಲ್ಲ ಗೊತ್ತಿರ್ತದೆ ಎಲ್ಲಿ ಡ್ರಗ್ ಮಾಫಿಯಾ ನಡೀತದೆ. ಅದು ದುಡ್ಡು ಬಂದು ಹುಡುಕ್ತಾರೆ. ಮೊದಲ ಸರ್ಕಾರಕ್ಕೆ ಹಿಡಿದು ಕೊಟ್ಟು ಕಡಿಮೆ ಮಾಡೋದು ಕಡೆ ಲಕ್ಷ ದುಡ್ಡು ಅವ್ರಿಗೆ ಅಂಥ ಸಿಕ್ಕಲ್ಲಿ ಹಿಡಿದು ಆ ದುಡ್ಡು ಮಾಡ್ಕೊಂಡು ತಾವು ದುಡ್ಡು ಮಾಡ್ಕೊಂಡು ಹೋಗುವಂಥದ್ದು. ಇವತ್ತು ಪೊಲೀಸ್ ವ್ಯವಸ್ಥೆ ಹೆಂಗಾಗಿದೆಪ್ಪ ನಮಗಂತಂದ್ರೆ ತೊಡಗರನ್ನ ಹಿಡಿದು ಗೊತ್ತದ ತೊಡಗು ಹಿಡಿದಾರ ಯಾರ ಏನು ಎಂತು ಎದಕ್ಕಾಗಿ ಆಗಿದಾರ ಏನು ಎಲ್ಲ ಗೊತ್ತಿರ್ತದೆ. ಆದರೆ ಅವ್ರು ಹಿಡಿಲಿಕ್ಕೆ ಹೋಗೋದಿಲ್ಲ. ಸಿಕ್ಕಂಗೆ ಒಂದು ತೋರಿಸ್ತಾರೆ, ಒಂದು ಶಿಕ್ಷೆ ಕೊಟ್ಟಂಗೆ ಮಾಡಿಸ್ತಾರೆ, ದಂಡ ಗಿಂಡ ಹಾಕಿಸ್ತಾರೆ, ಮತ್ತು ಅದು ಉದ್ಯೋಗ ಮಾಡ್ತಾ ಇರ್ತಾರೆ. ಯಾಕೆ ಒಮ್ಮೆ ಈ ಒಂದು ವಿಶ್ವವರ್ತುಲದಾಗ ಯುವಕ ಅಥವಾ ಯುವತಿ ಸಿಕ್ಕರಪ್ಪ ಅಂತಂದ್ರೆ ಅದನ್ನು ಹೊರಗೆ ಬರೋದು ಭಾಳ ಕಷ್ಟ ರೀ. ಯಾಕಂದರೆ ಹೊರಗೆ ಬಂದರೂ ಜನ ನಂಬುವುದಿಲ್ಲ ಅವರನ್ನು. ಇವ್ ಕಳ್ಳಿದ್ದಾನಪ್ಪ, ಇವ್ ಸುಳ್ಳಿದ್ದಾನ, ಇವ್ ಮಾಫಿಯಾ ಅದಾನ, ಡ್ರಗ್ ಅದಾನ, ಮತ್ತೇನದಾನ ಶುರು ಆಗಿಬಿಡ್ತಾವೆ. ಒಮ್ಮೆ ತಲೆಯಲ್ಲಿ ಬಂತಂದ್ರೆ ಆ ಮಗುವಿಗೆ, ಆ ವಿದ್ಯಾರ್ಥಿಗೆ, ಆ ವ್ಯಕ್ತಿಗೆ, ಆ ಯುವಕ ಯುವತಿಗೆ ಮದುವೆ ಆಗೋದು ಸಾಧ್ಯವು ಕಡಿಮೆ. ಅದ್ರ ಜೊತೆ ಬದುಕೋದು ಕಷ್ಟ, ಅವ್ರನ್ನ ನೋಡೋದು ದೃಷ್ಟಿಕೋನ ಬದಲಾಗಿ ಹೋಗ್ಬಿಡ್ತಾವೆ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಸರ್ಕಾರ ಈ ದಿಶೆಯಲ್ಲಿ ಭಾಳಷ್ಟು ನಿಷ್ಠುರವಾಗಿ ಕೆಲಸ ಮಾಡಬೇಕಾಗಿದೆ. ಮತ್ತು ಈ ಪೊಲೀಸ್ ವ್ಯವಸ್ಥೆ ತಿತ್ತಲೇಬೇಕಾಗಿದೆ. ಯಾಕಂದ್ರೆ ಈಗ ನೋಡಿರಿ 3 ಕಾರ್ಯಗಳೆಲ್ಲ ಗೊತ್ತದೆ ಇವ್ರಿಗೆ, ಇನ್ಸ್ಪೆಕ್ಟರ್ಗಳಿಗೆ. ಈಗೆಲ್ಲ ಆದ ನಂತರ ಅವ್ರು ಹಿಡಿದ ಇವೆಲ್ಲ ಸಸ್ಪೆಂಡ್ ಮಾಡಿದ್ರೆ ಅಷ್ಟೇ, ಅಮಾನತು ಇಟ್ಟಿದ್ದಾರೆ. ಮತ್ತು ಅವ್ರನ್ನ ತೊಡೆದು ಮತ್ತೊಂದು ಕಡೆಯಲ್ಲಿ ಟ್ರಾನ್ಸ್ಫರ್ ಮಾಡಿ ಹೋಗಿ ಬಿಡ್ತಾರೆ ಅವ್ರನ್ನ. ಮತ್ತು ಅಲ್ಲಿ ಒಂದು ಹಂತೆ ಅದನ್ನ ಮಾಡ್ತಾ ಇರ್ತಾರೆ. ಮತ್ತು ಅಲ್ಲಿ ನಿಮಗೆ ಗೊತ್ತದ ರಾಜಕಾರಣಿಗಳು, ಇವರು ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಇನ್ಸ್ಪೆಕ್ಟರ್ನ ಇಂಥ ಪೊಲೀಸ್ ವ್ಯವಸ್ಥೆನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಆ ಜನರ ದುಡ್ಡು ವಸೂಲಿ ಮಾಡಿ ತಿಂದುಕೊಳ್ಳು ದೊಡ್ಡ ಗಿರಾಕಿಗಳು ಇವರ. ಹೀಗಾಗಿ ಈ ಒಂದು ಏನು ನೆಕ್ಸಸ್ ಅದ ಅಥವಾ ಒಂದು ಏನಿದು ಲಿಂಕ್ಸ್ ಇದ್ದಾವೆ ಒಂದರೊಳಗೊಂದು ಇದನ್ನು ತಿಳಿಯವ್ರು ಯಾರು. ಇದಕ್ಕಾಗಿ ಪೊಲೀಸ್ ಸ್ಟೇಷನ್ ಅದ, ಇದಕ್ಕಾಗಿ ನಮ್ಮಲ್ಲಿ ಗೃಹ ಮಂತ್ರಿ ಇದ್ದಾರೆ, ಎಲ್ಲರೂ ಇದ್ದಾರೆ ರೀ ಆದ್ರೆ ಇದು ನಿಲ್ತಾ ಇಲ್ಲ. ಕಾರಣ ಏನಂದ್ರೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಅಂತ. ಇದು ನೋಡ್ರಿ ಮುಂಬೈದಿಂದ ಅಥವಾ ಮಹಾರಾಷ್ಟ್ರದಿಂದ ಬಂದು ನಾವು ಇಲ್ಲಿ ತೋರಿಸಿಲ್ಲ ಅವ್ರಿ ಬೆಂಗಳೂರಲ್ಲಿ ಸಮೀಪದಲ್ಲಿ ಅದಪ್ಪ ಇಲ್ಲ ಅಂತೇಳಿ. ಇಲ್ಲಿ ಅವ್ರು ಗೊತ್ತದ ಅದು ಹಿಡಿದಿಲ್ಲ ಇಲ್ಲಿ ಪೊಲೀಸರು. ಅಂದರೆ ಇದರ ಎಲ್ಲ ಕಡೆ ಹೆಂಗೆ ಇದು ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಇದು ವ್ಯವಸ್ಥೆ ಆಗಿದೆ. ಇದಕ್ಕೆ ಪರಿಹಾರ ಅಂತಂದು ಅದಕ್ಕೆ ನಮ್ಮ ಮೇಲೆ ಹೇಳುವಂಥದ್ದು ಮತದಾರರು ನೀವು ಎಚ್ಚರಾಗಿರಿ ಅಂತೇಳಿ. ಇಂಥ ಡ್ರಗ್ಸ್ ಬಂದಾಗಬೇಕಾಗಿದ್ರೆ, ಮಾಫಿಯಾಗಳು ಬಂದಾಗಬೇಕಾದ್ರೆ, ಭೂ ಮಾಫಿಯಾಗಳು ಬಂದಾಗಬೇಕಾದ್ರೆ, ಸಾರಾಯಿ ಮಾಫಿಯಾಗಳು ಆಗಿದ್ರೆ, ಭ್ರಷ್ಟಾಚಾರ ನಮ್ಮಿಂದ ಹೋಗ್ಬೇಕಾಗಿತ್ತದ, ನಮ್ಮ ವ್ಯವಸ್ಥೆಯಿಂದ ಹೋಗ್ಬೇಕಾಗಿತ್ತಂದ್ರೆ ಮತದಾರರು ಎಚ್ಚರ ಆಗಬೇಕಾಗಿದೆ. ಮತದಾರ ಎಚ್ಚರಾಗಿ ಯೋಗ್ಯರನ್ನ ಆಯ್ಕೆ ಮಾಡಬೇಕಾಗಿದೆ. ಅವರು ಅಯೋಗ್ಯರ ಮನೆ ಕಳಿಸ್ಬೇಕಾಗಿದೆ. ಮನೆ ಕಳ್ಸೋಕೆ ನಮ್ಮಲ್ಲಿ ಅಸ್ತರು ಅದ ರೀ. ನಮ್ಮ ಮತದಾನ ಹಾಕೋ ಮುಂದೆ ನಿಮಗೆ ಗೊತ್ತದ ನೋಟಾ ಬಳಸಿದ್ರಪ್ಪ ಅಂತಂದ್ರೆ ಮ್ಯಾಲಿದ್ದವ್ರಿಗೆ ಎಲ್ಲರೂ ಮನೆ ಕಳಿಸ್ಬೋದು. ನಾವು ಅಲ್ಲಿ ತೊಗೊಂಡಂಥ ಇವೇನು ಮತ ಇರ್ತಾವೆ ಅಥವಾ ಓಟ್ ಇರ್ತಾವೆ, ಆ ಓಟಿಗೆ ಈ ನೋಟಾ ಹೆಚ್ಚಾದ್ರೆ ಅವರೆಲ್ಲರೂ ಮನೆ ಕಳಿಸ್ಬೋದು. ಇಡೀ ವ್ಯವಸ್ಥೆಯನ್ನು ಬದಲಾಯಿಸ್ಬೋದು. ಅದನ್ನು ಇವತ್ತು ನಾವು ಹೇಗೆ ಜಾಗೃತಿ ಮಾಡೋದ್ರೊಳಗೆ ಹೇಳ್ತಾ ಇದ್ದೀವಿ ಅಂದ್ರೆ ಇಂದಿನ ಯಾವುದೇ ಸರ್ಕಾರದಿಂದ ಯಾವುದೇ ಪಕ್ಷ ಸರ್ಕಾರ ಹೇಳೋದು, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಇನ್ನಾವುದೇ ಈ ದೇಶದ ಪಕ್ಷಗಳಿರಲಿ, ಅವೆಲ್ಲ ಪಕ್ಷ ರಾಜಕಾರಣದಿಂದ ಇಂಥವೆಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಪಕ್ಷಗಳಿಗೆ ಅವ್ರ ಕೈಲಿಂದ ಪೊಲೀಸರಿಗೆ ಇದೇ ದುಡ್ಡು ಹೋಗ್ತಿರ್ತದಲ್ಲ, ಆ ದುಡ್ಡನ್ನು ಬಳಸ್ಕೊಂಡು ಅವ್ರು ರಾಜಕೀಯ ಮಾಡ್ತಾ ಇರ್ತಾರೆ. ಎಲೆಕ್ಷನ್ದಲ್ಲೇ ಅದೇ ಹುಡುಗರನ್ನು ತೆಗೆದುಕೊಂಡ ಏನು ಡ್ರಗ್ ಮಾರ್ತಿರ್ತಾರೆ ಅಥವಾ ಇದರಲ್ಲಿ ಇರ್ತಾರೆ, ತೆಗೆದುಕೊಳ್ಳೋರು ಅದು ಮಾರೋರು ಅದು ಒಂದು ದೊಡ್ಡ ವಿಂಗ್ ಅದ. ಆ ವಿಂಗನ್ನು ಗುಂಡಾಗಿರಿಗೆ ಮತ್ತೆ ಉಪಯೋಗ ಮಾಡಿಕೊಂಡ ಚುನಾವಣೆ ಗೆಲ್ಲುವಂಥದ್ದು ಮತ್ತು ಹರಾಮಿ ದುಡ್ಡು ಬಂದಿರ್ತದೆ ಹಂಚುವಂಥದ್ದು, ಅದಕ್ಕೆಲ್ಲ ಇಂಥ ಕೆಲಸಗಳು ಮಾಡ್ತಾ ಇರ್ತಾರೆ. ಆ ಮಕ್ಕಳನ್ನ ದುರುಪಯೋಗ ಮಾಡಿಕೊಂಡು ತಾವು ಈ ದೇಶವನ್ನು ಯಾವ ರೀತಿ ಆಳ್ತಾರಪ್ಪ ಅಂದ್ರೆ ಒಬ್ಬ ಡಿಕ್ಟೇಟರ್ ಅನ್ನೋಂಗೆ ಆಳ್ತಾ ಇರ್ತಾರೆ. ಅದಕ್ಕೆ ಇಂಥಲ್ಲೇ ಶಂಕರ್ ಅಂತವ ಮತ್ತಂತವ ರಾಜಕಾರಣಿಗಳು ಬರ್ತಾ ಇರ್ತಾರೆ. ಇಂಥ ಕಳ್ಳರು ಇವು ನೋಡ್ರಿ, ಒಂಬೆಟ್ಟು 100 ಥರ ಹೇಳಿದೆ ನಿಮಗೆ. 224ರಲ್ಲಿ MLAಗಳಲ್ಲಿ ಕೋಟ್ಯಾಧೀಶರು ಹೆಂಗೆ ಆಗ್ತಾರಪ್ಪ. ಪ್ರಾಮಾಣಿಕವಾಗಿ ದುಡಿದ್ರೆ ಮುಂಜಾನೆ ಸಾಯಂಕಾಲ 5 ರೂಪಾಯಿ ಪೇಮೆಂಟ್ ಸಿಗೋದಿಲ್ಲ ನಮಗೆ. ಅದರಲ್ಲಿ ಕೋಟಿ ಗಳಿಸಿ ಹಂಚ್ತಾರೆ. ಎಲ್ಲಿ ಹಂಚ್ತಾರೆ? ಇದೇ ಕೆಲಸಗಳು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದಕ್ಕೆ ಅಂತೂ ಇಲ್ಲ ಕಡೆಗೆ ಏನು ಅಂತಲ್ಲ, ಧರುಡೆ ಆದಮೇಲೆ ದಿಡ್ಡಿ ಬಾಗಲ ಹಿಕ್ಕಿದಂಗೆ ಒಂದು 3 ಮಂದಿ
ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದಾರೆ. ಇದನ್ನು ಮತ್ತೆ ಇನ್ನೊಂದು ತಿಂಗಳು 2 ತಿಂಗಳು ಮತ್ತೆಲ್ಲ ಬರ್ತಾರೆ, ಅವ್ರು ಯುವಕೂ ಆಗ್ತದೆ ಮತ್ತು ಉದ್ಯೋಗ ಆಗ್ತಾರೆ. ನಾವು ಮರೆತು ಬಿಡ್ತೀವಿ. ಇದಕ್ಕೆ ಅನೇಕ ಸಾಕ್ಷಿ ಲೋಕಾಯುಕ್ತ ಅನೇಕರ ಅಧಿಕಾರಿಗಳು ಹಿಡಿದದ, ಅದರ ಎಷ್ಟು ಮಂದಿ ಶಿಕ್ಷೆ ಆಗಿದೆ. ಅದನ್ನು ಶ್ವೇತಪತ್ರವನ್ನು ನಮ್ಮ ಸಿದ್ದರಾಮಯ್ಯ ಚಂದ್ರ ಭಾಳ ಉತ್ತಮ ಆಗ್ತದೆ. ಎಷ್ಟು ಜನಕ್ಕೆ ನಮ್ಮ ಲೋಕಾಯುಕ್ತ ಆರೋಪಿಯನ್ನಾಗಿ ಮಾಡೋದು ಅವರಿಗೆಲ್ಲ ಶಿಕ್ಷೆ ಸಿಕ್ಕದನ, ಎಷ್ಟು ಜನ ಸಿಕ್ಕದ ಅನ್ನೋದು ನಮಗೆ ಗೊತ್ತಾದ್ರೆ ಭಾಳ ಸಂತೋಷ. ಯಾಕಂದ್ರೆ ಜೊತೆಗೆ ಅದು ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಅದು ಇಲ್ಲಿಯವ್ರು ಹೇಳ್ತದ್ದು ಶಿಕ್ಷೆ ಆದಂಥ ಅಧಿಕಾರಿಗಳ ಹೆಸರು ವಿಶೇಷವಾಗಿ ಬಂದಿದ್ದು ಕಡಿಮೆ, ಸಿಕ್ಕಿದ್ದು ಕಡಿಮೆ ಅಂತ ಹೇಳ್ತಾ, ಸಿಕ್ಕರು ಸಹಿತ ಎಲ್ಲೋ ಇರ್ತದೆ, ಮಾಯ ಹೋಗಿಬಿಡ್ತದೆ. ಅದಕ್ಕೆ ಡ್ರಗ್ ಮಾಫಿಯಾ ಅಂತ ಹಿಡಿದು ಕೇವಲ ಮತದಾರರು ಇವೆಲ್ಲ ಇದ್ದ ವ್ಯವಸ್ಥೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ನಮ್ಮ ಯತ್ನಾಳಗಳು ಹಂಗೆ ಇದು ಅವರು ಸಹಿತ ಅಡ್ಜಸ್ಟ್ಮೆಂಟ್ ಇದ್ದಾರೆ ಯತ್ನಾಳರು ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಕೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.